ಥ್ಯಾಂಕ್ ಯು, ಧನ್ಯವಾದ ಮಾಹಿತಿಗಾಗಿ. ಇನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪಿಡಿಒ ಸಸ್ಪೆಂಡ್ ಆಗಿರೋದು. ಪಿಡಿಒ ಪ್ರವೀಣ್ ಕುಮಾರ್ ಕೆಪಿ ಅಮಾನತ್ತಾಗಿರುವಂತಹ ಪಿಡಿಒ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಪಿಡಿಒ ಭಾಗಿಯಾಗಿದ್ದರು. ಗಣವೇಶಧಾರಿಯಾಗಿ ಕೈಯಲ್ಲಿ ಲಾಠಿ ಹಿಡಿದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆ ಈಗ ಈ ಪಿಡಿಒನೇ ಸಸ್ಪೆಂಡ್ ಮಾಡಿದ್ದಾರೆ. ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಪಿಡಿಒ ಪ್ರವೀಣ್ ಕುಮಾರ್ ಕೆಪಿ ಅಮಾನತ್ತಾಗಿದ್ದಾರೆ. ಇಲಾಖಾವಾರು ತನಿಖೆಗೂ ಕೂಡ ಆದೇಶವನ್ನ ನೀಡಿ ಅಮಾನತ್ತು ಮಾಡಲಾಗಿದೆ. ಆರ್ಡಿಪಿಆರ್ ಆಯುಕ್ತರು ಅಮಾನತ್ತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯನ್ನ ಟಾರ್ಗೆಟ್ ಮಾಡ್ತಾ ಹಾಗಿದ್ರೆ ಸರ್ಕಾರ ಅನ್ನುವಂತ ಪ್ರಶ್ನೆ. ಮೊನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಬಗ್ಗೆ ಮಾತಾಡಿದ್ರು. ಸರ್ಕಾರಿ ನೌಕರರಾದಂತವರು ಯಾರಾದ್ರೂ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಅಂತವರನ್ನ ನಿಯಮಗಳ ಪ್ರಕಾರ ಅಮಾನತ್ತು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಪಿಡಿಒ ಪ್ರವೀಣ್ ಕುಮಾರ್ ಅನ್ನುವಂಥವರು ಮೊನ್ನೆ ಶತಮಾನೋತ್ಸವದ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಗಣವೇಶಧಾರಿಯಾಗಿ. ಸೊ ಈ ರೀತಿ ಭಾಗಿಯಾದ ಹಿನ್ನೆಲೆ ಅವರನ್ನ ಈಗ ಅಮಾನತ್ತು ಮಾಡಲಾಗಿದೆ ಇಲಾಖಾವಾರು ತನಿಖೆಗೆ ಆದೇಶಿಸಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ ಹೆಜ್ಜೆ ಹೆಜ್ಜೆಗೂ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಈಗ ಸರ್ಕಾರದಿಂದ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ಟಾರ್ಗೆಟ್ ಮಾಡೋದನ್ನ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಅನ್ನುವಂತಹ ಪ್ರಶ್ನೆ. ಸುಮಾರು ವರ್ಷಗಳಿಂದ ಆರ್ಎಸ್ಎಸ್ ಹುಟ್ಟಿದಾಗಿಂದ ಎಲ್ಲ ಕಡೆ ಪಥಸಂಚಲನ ಆಗ್ತಾ ಇರೋದು. ಅದು ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯ ಇರಲಿ, ಮತ್ತೊಂದು ಸರ್ಕಾರ ಇರೋ ರಾಜ್ಯ ಇರಲಿ, ಯಾವತ್ತೂ ಕೂಡ ಏನು ಸಮಸ್ಯೆ ಆಗಿರಲಿಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಂಬರ್ ಒನ್. ಇಷ್ಟಕ್ಕೆ ಮುಗಿಲಿಲ್ಲ. ಆ ಆರ್ಎಸ್ಎಸ್ನ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತ ಸರ್ಕಾರಿ ನೌಕರರನ್ನ ಅಮಾನತ್ತು ಮಾಡೋವರೆಗೂ ಬಂದು ನಿಂತಿದೆ. ಯಾಕೆ ಹೀಗೆ? ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ? ಖಂಡಿತ ಶ್ರೀಪಾದ್, ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವಾಗ ಆರ್ಎಸ್ಎಸ್ ನ ಸರ್ಕಾರಿ ಶಾಲಾ ಕಾಲೇಜು ಸೇರಿದಂತೆ ಆವರಣಗಳಲ್ಲಿ ಬ್ಯಾನ್ ಮಾಡುವಂತ ಉದ್ದೇಶ ತರಲಾಯಿತು, ಆ ಸಂದರ್ಭದಿಂದನೇ ಕಿಡಿ ಹೊತ್ಕೊಂಡಂತಕ್ಕಂಥದ್ದು ಇದು ಎರಡನೇ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಯಾವಾಗ ಸರ್ಕಾರಿ ಉದ್ಯೋಗಿಗಳು ಈ ಆರ್ಎಸ್ಎಸ್ ಸಂಸ್ಥೆ ಜೊತೆ ಗುರುತಿಸಿಕೊಂಡಿರೋರನ್ನ ಕೂಡ ಕ್ರಮ ತೆಗೆದುಕೊಳ್ಬೇಕನ್ನುವಂತ ಪತ್ರವನ್ನ ಬರೆದ್ರು. ಇದು ಅಷ್ಟು ಪರಿಣಾಮಕಾರಿಯಾಗಿ ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದಷ್ಟು ಭಾವನೆ ಆಗಿತ್ತು. ಯಾಕಂದ್ರೆ ಬಹುತೇಕ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು ಆರ್ಎಸ್ಎಸ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ಸೇರಿದಂತೆ ಬೈಠಕ್ಗಳಲ್ಲಿ ಕೂಡ ಭಾಗಿಯಾಗಿದ್ದನ್ನ ಗಮನಿಸಿದ್ದೇವೆ. ಅಂದ್ರೆ ಅದು ಕೆಲಸಗಳನ್ನ ಹೊರತುಪಡಿಸಿ ಭಾನುವಾರ ಇರಬಹುದು, ಇನ್ನುಳಿದಂತ ಸರ್ಕಾರಿ ರಜಾ ದಿನಗಳಲ್ಲಿ ಭಾಗವಾಗುವುದನ್ನು ನಾವು ಗಮನಿಸಿದ್ದೇವೆ. ಆದ್ರೆ ಈಗ ಅದನ್ನ ಮುಂದುವರೆದು ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲೇಬೇಕನ್ನುವಂತ ಉದ್ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗ ಸರ್ಕಾರಿ ನೌಕರರು ಯಾರೆಲ್ಲ ಈ ಒಂದು ಬೈಠಕ್ ಸೇರಿದಂತೆ ಸಮವಸ್ತ್ರ ಹಾಕಿಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಅವರನ್ನ ಒಂದಷ್ಟು ಗುರುತಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಈಗ ಬಹಳ ಗಮನಿಸಬೇಕಾದಂತಹ ವಿಚಾರ. ಮತ್ತು ಈಗ ಅದಕ್ಕಾಗಿ ಒಂದು ತಲೆದಂಡ ಆಗಿರ್ತಕ್ಕಂಥದ್ದು ಪ್ರವೀಣ್ ಕುಮಾರ್ ಅನ್ನುವಂಥದ್ದು ಅವ್ರದೇ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯ ಒಂದು ಪಿಡಿಒ. ಅವರು ಈ ಮಾತೃ ಇಲಾಖೆಯಿಂದ ಇನ್ನೊಂದು ಆಪ್ತ ಸಹಾಯಕರಾಗಿ ಡೆಪ್ಯುಟೇಷನ್ ಆಗಿದ್ದಾರೆ. ಅವರನ್ನ ಗುರಿಯಾಗಿಸಿ ಈಗ ಆರ್ಡಿಪಿಆರ್ ಇಲಾಖೆಯಿಂದನೇ ಒಂದು ಅವ್ರ ಮೇಲೆ ತನಿಖೆಗೆ ಆದೇಶ ಹೊರಡಿಸಿ ತತ್ಕ್ಷಣದಿಂದಲೇ ಅವರನ್ನ ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಇದೆಲ್ಲವನ್ನು ಗಮನಿಸಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಒಂದು ಈ ಆರ್ಎಸ್ಎಸ್ ಬೈಠಕ್ ಸೇರಿದಂತೆ ಪಥಸಂಚಲನ ಸಮವಸ್ತ್ರ ಹಾಕೊಳ್ತಾರೆ ಅವರನ್ನ ಇನ್ನಷ್ಟು ಗುರಿ ಹಾಕಿಸುವಂತ ಸಾಧ್ಯತೆಗಳಿದಾವೆ. ಮತ್ತು ಈ ಹಿಂದೆ ಭಾಗಿಯಾಗಿದ್ದಾರೆಲ್ಲ ಯಾರ್ಯಾರೋ ಅವರ ವಿಡಿಯೋ ಅಥವಾ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೇರಿದಂತೆ ಇನ್ನಿತರ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ರು ಕೂಡ ಅವರಿಗೂ ಒಂದಷ್ಟು ಮುಂದಿನ ದಿನಗಳಲ್ಲಿ ಸಂಕಷ್ಟ ಒದಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಇದು ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದಿಂದ ಆಗಿ ಹೋಯ್ತು, ಇನ್ನು ಮುಂದೆ ಯಾರು ಭಾಗಿಯಾಗಬಾರ್ದು ಅನ್ನೋದಾದ್ರೆ ಒಂದಷ್ಟು ಜನ ಎಚ್ಚೆತ್ಕೊಳ್ತಾರೆ. ಆದ್ರೆ ಹಿಂದಿನದನ್ನು ಕೂಡ ಟಾರ್ಗೆಟ್ ಮಾಡಿ ಇದನ್ನ ಯಾರು ಕೂಡ ಬೈಠಕಲ್ಲಿ ಭಾಗವಹಿಸಿದ್ರು ಮತ್ತು ಪಥಸಂಚಲನದಲ್ಲಿದ್ರು, ಸಮವಸ್ತ್ರ ಹಾಕೊಂಡಿದ್ರು, ಆರ್ಎಸ್ಎಸ್ ಜೊತೆ ಗುರುತಿಸಿಕೊಂಡಿದ್ರು
ಅನ್ನುವಂಥದ್ದನ್ನೇ ನೆನಪು ಮಾಡಿ ಅವರ ಮೇಲೆ ಒಂದಷ್ಟು ಶಿಸ್ತು ಕ್ರಮಗಳನ್ನು ಜರುಗಿಸ್ತಾ ಹೋದ್ರೆ ಬಹುತೇಕ ಅಂದ್ರೆ ಕಾಲು ಭಾಗದಷ್ಟು ರಾಜ್ಯದ ಸರ್ಕಾರಿ ನೌಕರರು ಅಮಾನತು ಆಗಬೇಕಾಗುತ್ತೆ. ಹಾಗೆ ಇಟ್ಕೊಂಡು ರಾಜ್ಯ ಸರ್ಕಾರ ಹೇಗೆ ಆಡಳಿತ ನಡೆಸ್ತಿದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಮಾನತಿನಲ್ಲಿದ್ರೆ ಅದು ತನಿಖೆ ಆಗುತ್ತೆ, ತನಿಖೆ ಆಗಿ ಅದಕ್ಕೆ ಮುಂದಿನ ನಿರ್ಧಾರಗಳೇನು, ಅವರ ಶಿಸ್ತು ಕ್ರಮ ಅಂದ್ರೆ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಅಮಾನತಾಗಿ ಈಗ ಆಗಿದ್ದಾರೆ ಅವ್ರ ಮೇಲೆ ತನಿಖೆ ಆಗಿದ್ದು ಹೌದು ಇವರು RSS ಜೊತೆ ಗುರುತಿಸಿಕೊಂಡಿದ್ದಾರೆ ಅನ್ನೋದಾದ್ರೆ ಹೇಗೆ ಶಿಸ್ತು ಕ್ರಮ ತೆಗೆದುಕೊಳ್ತಾರೆ, ಇವೆಲ್ಲವೂ ಕೂಡ ಟೆಕ್ನಿಕಲ್ ಪಾಯಿಂಟ್ ಇದಾವೆ. ಹಾಗಾಗಿ ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಯಾರಾದ್ರೂ ಕಡಿವಾಣ ಹಾಕ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಥ್ಯಾಂಕ್ ಯು, ಧನ್ಯವಾದ ಮಾಹಿತಿಗಾಗಿ. ಇನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ RSS ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪಿಡಿಒ ಸಸ್ಪೆಂಡ್ ಆಗಿರೋದು. ಪಿಡಿಒ ಪ್ರವೀಣ್ ಕುಮಾರ್ KP ಅಮಾನತಾಗಿರುವಂತಹ ಪಿಡಿಒ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಪಿಡಿಒ ಭಾಗಿಯಾಗಿದ್ರು. ಗಣವೇಶಧಾರಿಯಾಗಿ ಕೈಯಲ್ಲಿ ಲಾಠಿ ಹಿಡಿದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆ ಈಗ ಈ ಪಿಡಿಒನೇ ಸಸ್ಪೆಂಡ್ ಮಾಡಿದ್ದಾರೆ. ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಪಿಡಿಒ ಪ್ರವೀಣ್ ಕುಮಾರ್ KP ಅಮಾನತಾಗಿದ್ದಾರೆ. ಇಲಾಖಾವಾರು ತನಿಖೆಗೂ ಕೂಡ ಆದೇಶವನ್ನ ನೀಡಿ ಅಮಾನತು ಮಾಡಲಾಗಿದೆ. RDPR ಆಯುಕ್ತರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. RSS ಸಂಘಟನೆಯನ್ನ ಟಾರ್ಗೆಟ್ ಮಾಡ್ತಾ ಆಗಿದ್ರೆ ಸರ್ಕಾರ ಅನ್ನುವಂತ ಪ್ರಶ್ನೆ. ಮೊನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಬಗ್ಗೆ ಮಾತಾಡಿದ್ರು. ಸರ್ಕಾರಿ ನೌಕರರಾದಂತವರು ಯಾರಾದ್ರೂ RSS ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಅಂತವರನ್ನ ನಿಯಮಗಳ ಪ್ರಕಾರ ಅಮಾನತು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಪಿಡಿಒ ಪ್ರವೀಣ್ ಕುಮಾರ್ ಅನ್ನುವಂಥವರು ಮೊನ್ನೆ ಶತಮಾನೋತ್ಸವದ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು ಗಣವೇಶಧಾರಿಯಾಗಿ. ಸೊ ಈ ರೀತಿ ಭಾಗಿಯಾದ ಹಿನ್ನೆಲೆ ಅವರನ್ನ ಈಗ ಅಮಾನತು ಮಾಡಲಾಗಿದೆ, ಇಲಾಖಾವಾರು ತನಿಖೆಗೆ ಆದೇಶಿಸಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ ಹೆಜ್ಜೆ ಹೆಜ್ಜೆಗೂ RSS ಅನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಈಗ ಸರ್ಕಾರದಿಂದ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ಟಾರ್ಗೆಟ್ ಮಾಡೋದನ್ನ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಅನ್ನುವಂತ ಪ್ರಶ್ನೆ. ಸುಮಾರು ವರ್ಷಗಳಿಂದ RSS ಹುಟ್ಟಿದಾಗಿಂದ ಎಲ್ಲ ಕಡೆ ಪಥಸಂಚಲನ ಆಗ್ತಾ ಇರೋದು. ಅದು ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯ ಇರಲಿ, ಮತ್ತೊಂದು ಸರ್ಕಾರ ಇರೋ ರಾಜ್ಯ ಇರಲಿ, ಯಾವತ್ತೂ ಕೂಡ ಏನು ಸಮಸ್ಯೆ ಆಗಿರಲಿಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಂಬರ್ 1. ಇಲ್ಲಿ ಇಷ್ಟಕ್ಕೆ ಮುಗಿಲಿಲ್ಲ. ಆ RSS ನ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತ ಸರ್ಕಾರಿ ನೌಕರರನ್ನ ಅಮಾನತು ಮಾಡುವವರೆಗೂ ಬಂದು ನಿಂತಿದೆ. ಯಾಕೆ ಹೀಗೆ? ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ? ಖಂಡಿತ ಶ್ರೀಪಾದ್, ಇದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವಾಗ RSS ನ ಸರ್ಕಾರಿ ಶಾಲಾ ಕಾಲೇಜು ಸೇರಿದಂತೆ ಆವರಣಗಳಲ್ಲಿ ಬ್ಯಾನ್ ಮಾಡುವಂತ ಉದ್ದೇಶ ತರಲಾಯಿತು, ಆ ಸಂದರ್ಭದಿಂದನೇ ಕಿಡಿ ಹೊತ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಎರಡನೇ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಯಾವಾಗ ಸರ್ಕಾರಿ ಉದ್ಯೋಗಿಗಳು ಈ RSS ಸಂಸ್ಥೆ ಜೊತೆ ಗುರುತಿಸಿಕೊಂಡಿರೋರನ್ನ ಕೂಡ ಕ್ರಮ ತೆಗೆದುಕೊಳ್ಬೇಕನ್ನುವಂತ ಪತ್ರವನ್ನ ಬರೆದ್ರು. ಇದು ಅಷ್ಟು ಪರಿಣಾಮಕಾರಿಯಾಗಿ ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದಷ್ಟು ಭಾವನೆ ಆಗಿತ್ತು. ಯಾಕಂದ್ರೆ ಬಹುತೇಕ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು RSS ಜೊತೆ ಗುರುತಿಸಿಕೊಂಡಿದ್ದಾರೆ. RSS ಪಥಸಂಚಲನ ಸೇರಿದಂತೆ ಬೈಠಕ್ಗಳಲ್ಲಿ ಕೂಡ ಭಾಗಿಯಾಗಿದ್ದನ್ನ ಗಮನಿಸಿದ್ದೇವೆ. ಅಂದ್ರೆ ಅದು ಕೆಲಸಗಳನ್ನ ಹೊರತುಪಡಿಸಿ ಭಾನುವಾರ ಇರಬಹುದು, ಇನ್ನುಳಿದಂತ ಸರ್ಕಾರಿ ರಜಾ ದಿನಗಳಲ್ಲಿ ಭಾಗವಾಗುವುದನ್ನು ನಾವು ಗಮನಿಸಿದ್ದೇವೆ. ಆದ್ರೆ ಈಗ ಅದನ್ನ ಮುಂದುವರೆದ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ರಾಜ್ಯ ಕಾಂಗ್ರೆಸ್